ಅಭಿನವ ಶಂಕರ ಅಧ್ಯಾಯ 10 ಯೋಗ ಸಾಧನೆ ಜ್ಞಾನೋಪಾಸನೆ. ಶ್ರೀ ವಿದ್ಯಾ, ಶ್ರೀ ನಾರಸಿಂಹ, ಶ್ರೀ ದಕ್ಷಿಣಾಮೂರ್ತಿ ಮಂತ್ರೋಪಾಸನೆ, ಶ್ರೀ ಶಾರದಾ, ಶ್ರೀ ಚಂದ್ರಮೌಳೀಶ್ವರರ ಪೂಜೆ, ಗುರುಗಳ ಅಧಿಷ್ಠಾನದಲ್ಲಿ ಪೂಜೆ, ಶಿಷ್ಯರಿಗೆ ಪ್ರಸ್ಥಾನತ್ರಯಗಳಲ್ಲಿ ಪಾಠ ಪ್ರವಚನ, ದರ್ಶನಕ್ಕಾಗಿ ಬಂದವರೊಡನೆ ಮಾತುಕತೆ, ಮಠದ ವ್ಯವಹಾರಗಳಲ್ಲಿ ಕೆಲಸಗಳಲ್ಲಿ ನೌಕರರು ಅಪೇಕ್ಷಿಸುವ ಸಲಹೆ ಸೂಚನೆಗಳನ್ನು ಅಪ್ಪಣೆ ಮಾಡುವುದು, ಇದೆಲ್ಲದರ ಜೊತೆಗೆ ಶ್ರೀಗಳವರು ಯೋಗಾಭ್ಯಾಸವನ್ನು ಜ್ಞಾನೋಪಾಸನೆಯನ್ನು ಸಹ ನಡೆಸುತ್ತಾ ಇದ್ದರು. ಪಾತಂಜಲಿ ಮುನಿ ಪ್ರಣೀತವಾದ ಯೋಗಶಾಸ್ತ್ರ ಗ್ರಂಥವನ್ನು ಮತ್ತು ಆ ಶಾಸ್ತ್ರಕ್ಕೆ ಸಂಬಂಧಿಸಿದ ಅನೇಕ ಇತರ ಗ್ರಂಥಗಳನ್ನು ಭಂಡಾರದಿಂದ ತರಿಸಿಕೊಂಡು ಆಗಾಗ ಅವಲೋಕನ ಮಾಡುತ್ತಾ ತಮ್ಮ ಅನುಷ್ಠಾನವನ್ನು ಸಾಧನೆಯನ್ನು ಮುಂದುವರಿಸುತ್ತಿದ್ದರು ಮತ್ತು ಯೋಗ ಮಾರ್ಗದಲ್ಲಿ ಅನುಭವ ಹೊಂದಿದ್ದವರೊಡನೆ ವಿಷಯಗಳನ್ನು ಚರ್ಚಿಸುತ್ತಲೂ ಇದ್ದರು. ಇವೆಲ್ಲವೂ ಅವರ ಗುರುಗಳಿಗೂ ತಿಳಿದೇ ಇದ್ದವು. ಇವೆಲ್ಲಕ್ಕೂ ಅವರ ಪ್ರೋತ್ಸಾಹಾನುಗ್ರಹಗಳೂ ಇದ್ದವು. ಆ ಕಾಲದಲ್ಲಿಯೇ ಅವರ ಗುರುಗಳು ಮುಕ್ತರಾಗುವುದಕ್ಕೆ ಎಷ್ಟೋ ಮುಂಚಿತವಾಗಿಯೇ ಸಂಚಾರದಲ್ಲಿ ಇದ್ದಾಗಲೇ ಯೋಗಶಾಸ್ತ್ರದ ಅಧ್ಯಯನ ಮತ್ತು ಪ್ರಯೋಗ ಆರಂಭವಾಗಿತ್ತು. ಸುಮಾರು ಸನ್ಯಾಸವಾದ 6-7 ವರ್ಷಗಳ ನಂತರ ಸಾಧನೆ ತೀವ್ರವಾಯಿತು. ಕ್ರಮೇಣ ಶಿಷ್ಯ ಸ್ವಾಮಿಗಳವರಿಗೆ ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಅನಾಸಕ್ತಿ ಉಂಟಾಗಿ ಬಿಟ್ಟಿತ್ತು. ಲೋಕದ ವಿಷಯಗಳಲ್ಲಿ ಉಪೇಕ್ಷೆ, ಉದಾಸೀನತೆಗಳು ಪ್ರಬಲವಾಗುತ್ತಾ ಬಂದು ಅನಾದರ ಮೂಡಿಬಿಟ್ಟಿತ್ತು. ಅವರ ಮನೋವೃತ್ತಿಯು ಯೋಗಾಭ್ಯಾಸದಿಂದ ಚಿತ್ತ ನಿರೋಧ ಮಾಡಿ ಜ್ಞಾನಾಭ್ಯಾಸದಿಂದ ಜೀವನ್ಮುಕ್ತಿ ಪಡೆಯಬೇಕೆಂಬುದರತ್ತ ಧಾವಿಸಿಬಿಟ್ಟಿತ್ತು. ಇದು ಪ್ರಬಲವಾದಂತೆಲ್ಲ ಅವರ ವರ್ತನೆಯಲ್ಲಿ ಗಾಢವಾದ ಬದಲಾವಣೆಯು ಕಂಡು ಬಂದಿತ್ತು. ಪ್ರಾಪಂಚಿಕ ವ್ಯವಹಾರದಲ್ಲಿ ಸಂತೋಷವಿಲ್ಲ, ಹರ್ಷವಿಲ್ಲ, ಉತ್ಸಾಹವಿಲ್ಲ, ಆಸಕ್ತಿ ಮೊದಲೇ ಇಲ್ಲ. ಆಹಾರ ಪಾನೀಯಗಳಲ್ಲಿಯೂ ಸಹ ನಿರಾಸಕ್ತಿ. ಸದಾ ಧೀರ ಗಂಭೀರ ಆಲೋಚನೆಯನ್ನು ಪ್ರತಿಬಿಂಬಿಸುತ್ತಿದ್ದ ಮುಖಮಂಡಲ. ಆಗ ಅವರೊಡನೆಯೇ ಸಹಪಾಠಿಗಳಾಗಿದ್ದ ಅನೇಕರಿಗೆ ಅವರ ಮನೋವೃತ್ತಿ ಏನೆಂದು ಅರಿಯದೇ ಹೋಗಿತ್ತು. ಪರಿವಾರದವರಿಗೆಲ್ಲ ಇದರಿಂದ ತುಂಬಾ ಚಿಂತೆ ಆತಂಕಗಳುಂಟಾಗಿದ್ದವು. ಪೂರ್ವಾಶ್ರಮದ ಅಣ್ಣನವರಾದ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಯವರಿಗೂ ವ್ಯಾಕುಲವಾಗಿತ್ತು. ಅವರು ನೂತನ ಯತಿವರ್ಯರಲ್ಲಿ ತತ್ಕಾಲಕ್ಕೆ ಶಾಸ್ತ್ರಾಭ್ಯಾಸ ಮಾತ್ರ ಸಾಕೆಂದು ಮುಂದೆ ಯಾವಾಗಲಾದರೂ ಅನುಷ್ಠಾನ ನಡೆಸಿ ಸಾಧನ ನಿರತರಾಗಬಹುದೆಂದು ಭಿನ್ನವಿಸಿಕೊಂಡಿದ್ದರು. ಆದರೆ ಅದೂ ಪ್ರಯೋಜನಕ್ಕೆ ಬಂದಿರಲಿಲ್ಲ. ಶಿಷ್ಯ ಯತಿವರ್ಯರ ಆಂತರ್ಯದಲ್ಲಿ ಸರ್ವಸ್ವವನ್ನೂ ಬಿಟ್ಟು ಅರಣ್ಯಕ್ಕೆ ಹೋಗಿ ಸ್ವೇಚ್ಛೆಯಿಂದ ಸಾಧನೆಯನ್ನು ನಡೆಸಬೇಕೆಂಬ ಅಪೇಕ್ಷೆ ಪ್ರಬಲವಾಗಿ ಬಿಟ್ಟಿತ್ತು. ಆಗ ಅವರ ವಯಸ್ಸು 18ರಿಂದ 19 ವರ್ಷ. ಇವೆಲ್ಲವೂ ಅವರ ಗುರುಗಳಾಗಿದ್ದ ಶ್ರೀ ನರಸಿಂಹ ಭಾರತೀಯವರಲ್ಲಿ ಅರಿಕೆ ಮಾಡಲ್ಪಟ್ಟಾಗ ಅವರಿಗೆ ತಮ್ಮ ಶಿಷ್ಯರ ಮನೋಭಿಲಾಷೆಯೂ ದೃಢ ಸಂಕಲ್ಪವೂ ಮಹಾ ಸಂತೋಷವನ್ನೇ ತಂದಿದ್ದವು. ಆದರೆ ಶೃಂಗೇರಿ ಪೀಠಸ್ಥರಾದ ಯತಿಗಳು ತಮ್ಮ ಆಧ್ಯಾತ್ಮಿಕ ಸಾಧನೆಯೊಡನೆ ಪೀಠದ ಶಿಷ್ಯರ ಯೋಗಕ್ಷೇಮವನ್ನೂ ನೋಡಿಕೊಂಡು ಸಂಸ್ಥಾನದ ಲೌಕಿಕ ವ್ಯವಹಾರಗಳಲ್ಲಿಯೂ ತಕ್ಕ ಮಟ್ಟಿಗಾದರೂ ಪ್ರವೇಶಿಸಿ ಆಸಕ್ತಿ ವಹಿಸಬೇಕಲ್ಲವೇ? ನೂತನ ಸ್ವಾಮಿಗಳವರು ತಮಗೆ ಉತ್ತರಾಧಿಕಾರಿಯಾಗಿ ಮಠದ ಆಡಳಿತದಲ್ಲಿಯೂ ಪರಿಣಿತರಾಗಬೇಕಲ್ಲವೇ? ಆದ್ದರಿಂದ ತತ್ಕಾಲದಲ್ಲಿಯಾದರೂ ನೂತನ ಸ್ವಾಮಿಗಳು ಶಾಸ್ತ್ರ ವ್ಯಾಸಂಗ ರೂಪವಾದ ಸರಸ್ವತಿ ಉಪಾಸನೆಯನ್ನು ಮಾತ್ರ ಮಾಡಿ ಅನಂತರ ಯೋಗ ಜ್ಞಾನೋಪಾಸನಾ ನಿರತರಾಗಬಹುದೆಂದು ಆಲೋಚಿಸಿ ನಿರ್ಧರಿಸಿದ ಶ್ರೀ ನರಸಿಂಹ ಭಾರತೀಯವರು ತಮ್ಮ ಮನೋಗತವಾದ ಈ ನಿರ್ಧಾರವನ್ನು ಶಿಷ್ಯ ಸ್ವಾಮಿಗಳಿಗೆ ತಿಳಿಸಲು ತೀರ್ಮಾನಿಸಿದ್ದರು. ಹಿರಿಯ ಗುರುಗಳು ಶಿಷ್ಯರನ್ನು ತಮ್ಮ ಅಂತರಂಗಕ್ಕೆ ಬರಮಾಡಿಕೊಂಡು ಅವರ ಮನಸ್ಸಿನಲ್ಲಿರುವುದನ್ನೆಲ್ಲ ವಿವರವಾಗಿ ಕೇಳಿ ತಿಳಿದುಕೊಂಡಿದ್ದರು. ಶಿಷ್ಯರು ತಾವು ಯೋಗಾಭ್ಯಾಸ ಜ್ಞಾನಾಭ್ಯಾಸಕ್ಕಾಗಿ ಅರಣ್ಯಕ್ಕೆ ಹೊರಟು ಹೋಗಬೇಕೆಂಬ ತಮ್ಮ ಅಭಿಲಾಷೆಯನ್ನು ಗುರುಗಳಲ್ಲಿ ವ್ಯಕ್ತಪಡಿಸಿದರು. ಅವರ ಅಭಿಪ್ರಾಯವನ್ನು ಕೇಳಿ ಮನಸ್ಸಿನಲ್ಲಿಯೇ ಹರ್ಷಿಸಿದ್ದ ಹಿರಿಯ ಗುರುಗಳು ತಾತ್ಕಾಲಿಕವಾಗಿ ಆ ನಿರ್ಧಾರಕ್ಕೆ ತಡೆಯನ್ನುಂಟು ಮಾಡಲು ಮೊದಲೇ ನಿರ್ಧರಿಸಿದ್ದರಲ್ಲವೇ? ಅದಕ್ಕಾಗಿ ಅವರು ಶಿಷ್ಯರಿಗೆ, ನಮ್ಮ ಅನುಮತಿ ಇಲ್ಲದೆ ನೀವು ಮಾಡುವ ಈ ಎಲ್ಲಾ ಪ್ರಯತ್ನಗಳಿಂದ ಫಲ ಲಭಿಸಲಾರದು, ನಿಮ್ಮ ಉದ್ದೇಶ ನೆರವೇರಲಾರದು. ಜಗನ್ಮಾತೆಯಾದ ಶ್ರೀ ಶಾರದಾಂಬಾರವರ ಪೂರ್ಣ ಅನುಗ್ರಹದಿಂದ ನೀವು ಶ್ರೀ ಸದಾಶಿವ ಬ್ರಹ್ಮೇಂದ್ರರಂತೆಯೇ ಆಗುತ್ತೀರಿ, ಅದರಲ್ಲಿ ಸಂದೇಹವೇ ಇಲ್ಲ. ಆದರೆ ಅದು ನಮ್ಮೆದುರಿಗಾಗದು. ನಾವು ಶರೀರಸ್ಥರಾಗಿರುವಾಗಲೇ ನೀವು ಹಾಗಾಗಲು ಸಾಧ್ಯವಿಲ್ಲ ಎಂದು ಅಪ್ಪಣೆ ಮಾಡಿದ್ದರು. ಶೃಂಗೇರಿಯು ನಿರ್ಜನವಾದ ಏಕಾಂತವಾಸಕ್ಕೂ ಆಧ್ಯಾತ್ಮಿಕ ಸಾಧನೆಗೂ ಅತ್ಯಂತ ಪ್ರಶಸ್ತವಾದ ಸ್ಥಳವಾಗಿರುವುದರಿಂದ ಅಲ್ಲಿನ ವಿಶಾಲವೂ ರಮಣೀಯವೂ ಆದ ಅರಣ್ಯಗಳಲ್ಲಿ ಆಧ್ಯಾತ್ಮಿಕ ಸಾಧನೆಗಳನ್ನು ನಡೆಸಬಹುದೆಂದು ತಿಳಿಸಿ ಶಿಷ್ಯ ಯತಿವರ್ಯರ ಅಪೇಕ್ಷೆಗೆ ತಾತ್ಕಾಲಿಕವಾಗಿ ತಡೆಯನ್ನು ಒಡ್ಡಿಬಿಟ್ಟಿದ್ದರು.
ಇದೆಲ್ಲವೂ ಅವರೀರ್ವರು ಸಂಚಾರದಲ್ಲಿದ್ದಾಗಲೇ, ಅಂದರೆ 1869ರಿಂದ 1878ರ ಮಧ್ಯಕಾಲದಲ್ಲಿ ಶೃಂಗೇರಿಗೆ ಹಿಂತಿರುಗುವ ಮೊದಲೇ ಜರುಗಿದ್ದವು. ತಮ್ಮ ಗುರುಗಳ ಅಪ್ಪಣೆಯಂತೆ ಶೃಂಗೇರಿಗೆ ಹಿಂತಿರುಗಿದ ನಂತರ ಶ್ರೀಗಳವರ ಆಧ್ಯಾತ್ಮಿಕ ತೃಷೆ ಪ್ರಬಲವಾಯಿತು. ಕ್ರಮಕ್ರಮವಾಗಿ ತಮ್ಮ ಸಾಧನೆಯನ್ನು ನಡೆಸುತ್ತಾ ಬಂದರು. ಶ್ರೀ ನರಸಿಂಹ ಭಾರತಿ ಸ್ವಾಮಿಗಳವರ ನಿರ್ಯಾಣ ನಂತರ ಶ್ರೀಗಳವರು ಯೋಗ ಮಾರ್ಗದಲ್ಲಿ ಸಾಧನೆಯನ್ನು ತೀವ್ರಗೊಳಿಸಿದರು. ಗುರೂಪದೇಶವಾಗಿದ್ದ ಕ್ರಮವನ್ನು ಅನುಸರಿಸಿ ಹಠ ಯೋಗವನ್ನು ಅಭ್ಯಾಸ ಮಾಡಿದರು. ಹಠಯೋಗದಿಂದ ಚಿತ್ತ ನಿರೋಧವನ್ನು ಮಾಡುವುದು ಅತ್ಯಂತ ಕಷ್ಟ ಸಾಧ್ಯವಾಗುತ್ತದೆ. ಅದರಿಂದ ಜಾಗೃತೆಯಾಗಿ ಮನಸ್ಸಿನ ಚಾಂಚಲ್ಯವು ತಗ್ಗಿ ಹೋಗಿ ಏಕಾಗ್ರತೆ ಲಭಿಸುತ್ತದೆ. ಹಠಯೋಗದಲ್ಲಿ ಪ್ರಾಣವನ್ನು ಎಂದರೆ ಉಸಿರಾಟವನ್ನು ನಿರೋಧಿಸುವುದೇ ಮುಖ್ಯ ಭಾಗ. ಪ್ರಾಣಕ್ಕೂ ಮನಸ್ಸಿಗೂ ಅತ್ಯಂತ ಹೆಚ್ಚಿನ ಸಂಬಂಧವಿರುವುದರಿಂದ ಆ ಪ್ರಾಣವೇ ಮನಸ್ಸನ್ನು ಶರೀರದ ಎಲ್ಲಾ ಇಂದ್ರಿಯಗಳಿಗೂ ಸ್ಫೂರ್ತಿ ಪ್ರಚೋದಕವಾಗುವಂತೆ ಮಾಡುತ್ತದೆ. ಪ್ರಾಣವು ಸ್ಥಿಮಿತಕ್ಕೆ ಬಂದರೆ, ಚಲಿಸದೇ ನಿಂತರೆ ಮನಸ್ಸು ಸ್ಥಿಮಿತಕ್ಕೆ ಬರುತ್ತದೆ. ಚಲಿಸುತ್ತಿರುವ ಗಾಡಿಯು ನಿಂತಾಗ ಗಾಡಿಯಲ್ಲಿರುವವರೂ ನಿಲ್ಲುವಂತೆ. ಹೀಗೆ ಚಿತ್ತವು ನಿಶ್ಚಲವಾದ ನಂತರವೇ ಲಕ್ಷ್ಯ ವಸ್ತುವನ್ನು ಕುರಿತ ಅನುಸಂಧಾನ, ಧ್ಯಾನ ಮಾಡಲು ಸಾಧ್ಯವಾಗುತ್ತದೆ. ಪ್ರಾಣವನ್ನು, ಉಸಿರಾಟವನ್ನು ಕ್ರಮಗೊಳಿಸಿಕೊಂಡು ಸಮಸ್ಥಿತಿಗೆ ತರಲು ಪ್ರಾಣಾಯಾಮದ ಅಭ್ಯಾಸ, ಸಾಧನೆಗಳು ಬಲು ಮುಖ್ಯ. ಹಠಯೋಗದಿಂದ ಚಿತ್ತ ನಿರೋಧವನ್ನು ಸಾಧಿಸಿಕೊಂಡು ಅನಂತರ ರಾಜಯೋಗಾಭ್ಯಾಸ ಮಾಡುವುದು ಸುಲಭವೆಂದು ಅನುಭವಿ ಶಾಸ್ತ್ರಜ್ಞರ ಅಭಿಪ್ರಾಯ. ರಾಜಯೋಗಾಭ್ಯಾಸವು ಕ್ರಮವಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಮೆಟ್ಟಿಲುಗಳ ಮೂಲಕ ಸಾಧಕನಿಗೆ ಆತ್ಮಾನಂದವನ್ನು ತಂದುಕೊಡುತ್ತವೆ. ಶ್ರೀಗಳವರ ಜನ್ಮದಾತರಾಗಿದ್ದ ಶ್ರೀ ಕುಣಿಗಲ್ ರಾಮಶಾಸ್ತ್ರಿಗಳವರಿಗೆ ಈ ಸಮಾಧಿಯು ಅತ್ಯಂತ ಸ್ವಾಭಾವಿಕವಾಗಿದ್ದು, ಅವರು ಸ್ವಪ್ರಯತ್ನವೇ ಇಲ್ಲದೆ ಯಾವಾಗಲೆಂದರೆ ಆವಾಗ ಗಂಟೆಗಟ್ಟಲೆ ಆತ್ಮ ಸಮಾಧಿಯಲ್ಲಿದ್ದು ಬಿಡುತ್ತಿದ್ದರು. ಈ ಅಷ್ಟಾಂಗ ಯೋಗದಲ್ಲಿ ವಿಶೇಷವಾದ ಅನುಭವವನ್ನು ಸಾಧಿಸಿಕೊಂಡಿದ್ದ ಶ್ರೀಗಳವರು ಹಠಯೋಗದ ಖೇಚರಿ ಸಿದ್ಧಿಯನ್ನು ಪಡೆಯಲು ಸಾಧನೆಯನ್ನು ಮುಂದುವರೆಸಿದರು. ಅತ್ಯಂತ ಕಷ್ಟ ಸಾಧ್ಯವಾದ ಈ ಸಿದ್ಧಿಯನ್ನು ಸಾಧಿಸಿಕೊಂಡವರಿಗೆ ಜರಾಮರಣಗಳೇ ಇಲ್ಲವೆಂದು ಶಾಸ್ತ್ರವಚನ. ಈ ಖೇಚರಿ ಸಿದ್ಧಿಯ ಕ್ರಮದಂತೆ ಛೇದನ, ದೋಹನ ಮತ್ತು ಚಾಲನಗಳೆಂಬ 3 ಸಂಸ್ಕಾರಗಳಿಂದ ನಾಲಿಗೆಯನ್ನು ಉದ್ದವಾಗಿ ಬೆಳೆಸಿಕೊಂಡು ಒಳಗೆ ಎಳೆದುಕೊಂಡು ನಾಸಾರಂಧ್ರದ ಮೂಲಕ ನಾಲಿಗೆಯನ್ನು ಭ್ರೂಮಧ್ಯಕ್ಕೆ ಕೊಡೆಯಂತೆ ಎತ್ತಿ ನಿಲ್ಲಿಸಬೇಕು. ಸುಮಾರು 3 ಮುಹೂರ್ತಗಳ ಕಾಲ ನಾಲಿಗೆಯನ್ನು ಹೀಗೆಯೇ ನಿಲ್ಲಿಸಿಕೊಂಡಿದ್ದರೆ ಮೂಲಾಧಾರ ಗ್ರಂಥಿಯಲ್ಲಿ ಸುಪ್ತವಾಗಿದ್ದ ಕುಂಡಲಿನಿ ಶಕ್ತಿಯು ಜಾಗೃತಗೊಂಡು ಸುಷುಮ್ನ ನಾಡಿಯಿಂದ ಹೊರಟು ಷಟ್ ಚಕ್ರಗಳನ್ನು ಭೇದಿಸಿಕೊಂಡು ಸಹಸ್ರಾರ ಕಮಲದಲ್ಲಿ ಅಮೃತರಸವನ್ನು ಹರ್ಷಿಸುತ್ತದೆ. ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ಎಂಬಂತೆ. ಲಂಬಿಕಾ ಯೋಗವೆಂದು ಪ್ರಸಿದ್ಧವಾಗಿರುವ ಈ ಯೋಗದಲ್ಲಿ ಶ್ರೀ ವಿದ್ಯಾಶಂಕರರೆಂದು ಪ್ರಖ್ಯಾತರಾಗಿದ್ದ ಶ್ರೀ ವಿದ್ಯಾತೀರ್ಥ ಪೂಜ್ಯಪಾದರು ಸಿದ್ಧಿ ಪಡೆದು ಶರೀರ ತ್ಯಾಗ ಮಾಡಿ ನಂತರ ಇಂದಿಗೂ ಸಹ ಭಕ್ತ ಜನರನ್ನು ಅನುಗ್ರಹಿಸುತ್ತಿದ್ದಾರೆ, ಮಾರ್ಗದರ್ಶನ ನೀಡುತ್ತಿದ್ದಾರೆ. ಇಂತಹ ಕಷ್ಟ ಸಾಧ್ಯವಾದ ಲಂಬಿಕಾ ಯೋಗದಲ್ಲಿ ಶ್ರೀಗಳವರು ಸಾಧನೆಯನ್ನು ನಡೆಸುತ್ತಿದ್ದ ಕಾಲದಲ್ಲಿಯೇ ಶ್ರೀ ಗಂಗಾದಾಸರೆಂಬ ಉತ್ತರ ದೇಶದ ವಿರಕ್ತರೊಬ್ಬರು ಶೃಂಗೇರಿಗೆ ಬಂದಿದ್ದರು. ಆತ ಹಠಯೋಗದಲ್ಲಿ ಅತ್ಯಂತ ನಿಷ್ಣಾತನೆಂದು ಶ್ರೀಗಳವರಿಗೆ ತಿಳಿದು ಬಂತು. ಆತನು ವರ್ಣದಲ್ಲಿ ಬ್ರಾಹ್ಮಣನಲ್ಲದಿದ್ದರೂ ತಮ್ಮಲ್ಲಿಗೆ ಬರಮಾಡಿಕೊಂಡು ಖೇಚರಿ ಸಿದ್ಧಿಯನ್ನು ಕುರಿತು ಎಷ್ಟೋ ವಿಷಯವನ್ನು ಚರ್ಚಿಸಿ ತಿಳಿದುಕೊಂಡರು. ಸುಮಾರು 6 ತಿಂಗಳ ಕಾಲ ಗಂಗಾದಾಸರನ್ನು ಶೃಂಗೇರಿಯಲ್ಲಿಯೇ ಉಳಿಸಿಕೊಂಡು ಆತನ ಸಲಹೆಯಂತೆ ಸಾಧನೆಯನ್ನು ನಡೆಸಿದರು. ಉಪ್ಪು, ಹುಳಿ, ಖಾರ ಮುಂತಾದುವನ್ನು ಪೂರ್ಣವಾಗಿ ವರ್ಜಿಸಿ ಆಹಾರ ನಿಯಮವನ್ನು ಪಾಲಿಸಿದರು. ಛೇದನ, ದೋಹನ, ಚಾಲನದಿಂದ ನಾಲಿಗೆಯನ್ನು ಉದ್ದವಾಗಿ ಬೆಳೆಸಿ ಹಿಂದಕ್ಕೆಳೆದುಕೊಂಡು ನಾಸಾರಂಧ್ರದ ಮೂಲಕ ಭ್ರೂಮಧ್ಯೆ ನಿಲ್ಲಿಸುವುದರಲ್ಲಿ ಸಮರ್ಥರಾದರು. ಈ ಅಭ್ಯಾಸವನ್ನು ಬಲಪಡಿಸಿಕೊಳ್ಳಲು ಶ್ರೀಗಳವರಿಗೆ ಸಾಕಾದಷ್ಟು ಸಮಯದ ಅವಕಾಶವಿರಲಿಲ್ಲ. ಬೆಳಗ್ಗಿನಿಂದ ರಾತ್ರಿಯವರೆಗೆ ನಿತ್ಯವೂ ತಪ್ಪದೆ ನಡೆಸಬೇಕಾಗಿದ್ದ ಜಪ, ತಪ ಮುಂತಾದ ಅನುಷ್ಠಾನಗಳು, ಅಭಿಷೇಕ, ಪೂಜಾದಿ ಕೈಂಕರ್ಯಗಳು, ಶಿಷ್ಯಾದಿಗಳಿಗೆ ಉಪದೇಶ, ಭಕ್ತಾದಿಗಳಿಗೆ ದರ್ಶನ, ವಿದ್ಯಾರ್ಥಿಗಳಿಗೆ ಭಾಷ್ಯ ಪ್ರವಚನ, ಮಠದ ಅಧಿಕಾರಿ ವರ್ಗದವರೊಡನೆ ಆಡಳಿತದ ಬಗ್ಗೆ ವಿಚಾರ ವಿನಿಮಯ ಮುಂತಾದ ಇವೆಲ್ಲಕ್ಕೂ ಶ್ರೀಗಳವರ ಕಾಲವು ಹಂಚಲ್ಪಡಬೇಕಾಗಿದ್ದು ವಿಶ್ರಾಂತಿ ಸಿಕ್ಕುವುದೇ ದುರ್ಲಭವಾಗಿತ್ತು. ಇಷ್ಟೊಂದು ಕಾರ್ಯಕಲಾಪಗಳ ಮಧ್ಯೆಯೂ ಶಾಸ್ತ್ರ ಗ್ರಂಥಾವಲೋಕನವೂ ನಡೆಯುತ್ತಿತ್ತು. ಅದರೊಡನೆಯೇ ಅವರಿಗೆ ಅತ್ಯಂತ ಪ್ರಿಯವಾಗಿದ್ದ ಯೋಗಾಭ್ಯಾಸವೂ ನಡೆಯುತ್ತಿತ್ತು.
ಶ್ರೀಗಳವರಿಗೆ ಯೋಗಾಭ್ಯಾಸದಲ್ಲಿ ಸಂಪೂರ್ಣ ಸಿದ್ಧಿಯನ್ನು ಪಡೆಯಲು ಸಾಕಾದಷ್ಟು ಸಾಧನೆ ನಡೆಸಲು ಸಮಯಾವಕಾಶವಿರಲಿಲ್ಲವೆಂದು, ಆದ್ದರಿಂದ ಅದರಲ್ಲಿ ಅವರು ಗುರಿ ತಲುಪಿರಲಿಲ್ಲವೆಂದು ಅವರ ಆಪ್ತ ಶಿಷ್ಯರು, ನಿಷ್ಠ ಸೇವಕರು ಮತ್ತು ಅವರ ಜೀವನ ಚರಿತ್ರಕಾರರೂ ಆಗಿದ್ದ ಶ್ರೀ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು ತಮ್ಮ ಅಭಿಪ್ರಾಯವನ್ನು ಬರೆದಿದ್ದಾರೆ. ಅದು ಶಾಸ್ತ್ರಿಗಳ ಸ್ವಂತ ಅಭಿಪ್ರಾಯ ಮಾತ್ರವೆಂದು, ಅದೇ ಅಂತಿಮ ನಿರ್ಣಯವಲ್ಲವೆಂದು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ತಿಳಿಸಿರುತ್ತಾರೆ. ಆದ್ದರಿಂದ ಶ್ರೀಗಳವರು ತಮ್ಮ ಸಾಧನೆಯಲ್ಲಿ ಲಕ್ಷ್ಯವನ್ನು ತಲುಪಿ ಸಿದ್ಧಿ ಹೊಂದಿದ್ದರೆಂದು ನಾವು ದೃಢವಾಗಿ ನಂಬಬಹುದು. ಇದರಂತೆಯೇ ಶ್ರೀಗಳವರು ಯೋಗಾಭ್ಯಾಸದ ಎಲ್ಲ ಪ್ರಭೇದಗಳಲ್ಲಿಯೂ ಸಾಧನೆ ನಡೆಸಿದ್ದರು. ವಜ್ರೋಳಿ ಎಂಬ ಇನ್ನೊಂದು ಕಷ್ಟವಾದ ಸಾಧನೆಯಲ್ಲಿಯೂ ಸಾಧನೆಯನ್ನು ನಡೆಸಿದ್ದರು. ಈ ಯೋಗ ಮಾರ್ಗದಲ್ಲಿ ಪರಿಣಿತನಾದ ಸಾಧಕನು ಆರೋಗ್ಯ ದೃಢಕಾಯನು, ಅತ್ಯಂತ ಮೇಧಾವಿಯೂ ಮತ್ತು ಆತ್ಮೋಪಾಸಕನೂ ಆಗುವನು. ಅತ್ಯಂತ ಕಷ್ಟ ಸಾಧ್ಯವಾದ ಈ ಯೋಗದಲ್ಲಿಯೂ ಶ್ರೀಗಳವರು ಸಾಧನೆ ನಡೆಸಿ ಯಶಸ್ಸು ಪಡೆದಿದ್ದರು. ಯೋಗಶಾಸ್ತ್ರದಲ್ಲಿ ಪರಿಣಿತರಾದವರು, ಅವರು ಯಾರೇ ಆಗಲಿ, ಅವರನ್ನು ತಮ್ಮ ಬಳಿಗೆ ಕರೆಯಿಸಿಕೊಂಡು ಯೋಗಶಾಸ್ತ್ರ ವಿಷಯವಾಗಿ ಚರ್ಚೆಗಳನ್ನು ನಡೆಸುತ್ತಿದ್ದ ಗುರುವರಿಯರು ತಮ್ಮ ಗುರು ಮಹಾರಾಜರ ನಿರ್ಯಾಣ ನಂತರ ಸುಮಾರು 6 ವರ್ಷಗಳ ಕಾಲ ಯೋಗ ಮಾರ್ಗದ ಅನೇಕ ಪ್ರಭೇದಗಳಲ್ಲಿಯೂ ಸಾಧನೆ ನಡೆಸಿ ಯಶಸ್ಸನ್ನು ಪಡೆದಿದ್ದರು. ಶ್ರೀ ಸದಾಶಿವ ಬ್ರಹ್ಮೇಂದ್ರರನ್ನು ಆದರ್ಶವಾಗಿ ಸ್ವೀಕರಿಸಿದ್ದ ಗುರುಗಳು ಅವರಂತೆಯೇ ಆಗಾಗ ಆತ್ಮಾರಾಮರಾಗಿರುತ್ತಿದ್ದರು. ಜನಜಂಗುಳಿಯ ಮಧ್ಯದಲ್ಲಿ ವಾದ್ಯ ಘೋಷಗಳ ನಡುವೆ ಅವರು ಆಗಾಗ ಸಮಾಧಿವಶರಾಗುತ್ತಿದ್ದರು. ಸ್ವಾಮಿಗಳಿಗೂ ಸದಾಶಿವರಿಗೂ ಇದ್ದ ಒಂದು ವ್ಯತ್ಯಾಸವೆಂದರೆ, ಸ್ವಾಮಿಗಳು ವಿಶ್ವವಿಖ್ಯಾತವಾದ ಪೀಠವೊಂದಕ್ಕೆ ಆಚಾರ್ಯರಾಗಿದ್ದು ಅದಕ್ಕೆ ಬಂಧಿಸಲ್ಪಟ್ಟಿದ್ದರು. ಸದಾಶಿವ ಬ್ರಹ್ಮೇಂದ್ರರಾದರೂ ಆಕಾಶದಲ್ಲಿ ಹಾರಾಡುವ ವೈನತೆಯರಂತೆ ಸ್ವಚ್ಛಂದ ವಿಹಾರಿಯಾಗಿದ್ದರು. ಸದಾಶಿವರಂತೆಯೇ ಸ್ವಾಮಿಗಳೂ ಪವಾಡ ಪುರುಷರಾಗಿದ್ದರು. ಆದರೆ ಅವರು ತಮ್ಮ ಸಿದ್ಧಿಗಳನ್ನು ಪ್ರಕಟಗೊಳಿಸುತ್ತಿರಲಿಲ್ಲ.